ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ. 560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ. ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ. 560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ. ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ. 560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ. ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ.
560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ. ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ. 560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ. ಸೇಡಿನ ಜ್ವಾಲಾಮುಖಿಯಾದ ಇರಾನ್, ಪ್ರತೀಕಾರಕ್ಕಾಗಿ ಬೆಂಕಿ ಉಂಡಿಯಾದ ಇರಾನ್ ಸೇನೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಅಲ್ಲಿನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಅಮೆರಿಕದ ವಿಮಾನ ವಾಹಕ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಕ್ಯಾರಿಯರ್ ಕಿಲ್ಲರ್ ಮಿಸೈಲ್ಗಳಿಂದ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 4 ಮಿಸೈಲ್ಗಳಿಂದ ದಾಳಿ ಅಂತ ಈಗ ಇರಾನ್ ಹೇಳಿಕೊಂಡಿದೆ. 560 ಅಮೆರಿಕ ಸೈನಿಕರ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಈಗಾಗಲೇ ಹೇಳಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಪ್ರತೀಕಾರವಾಗಿ ಇರಾನ್ ಇದೀಗ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. 560 ಅಮೆರಿಕ ಸೈನಿಕರನ್ನ ಈಗಾಗಲೇ ಹತ್ಯೆಗೈದಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. 4 ಮಿಸೈಲ್ಗಳಿಂದ ಈಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಅಮೆರಿಕ ವಿಮಾನ ವಾಹಕ ಯುದ್ಧ ನೌಕೆಯ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಯಾವಾಗ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತು, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿತು, ಅದರ ಪ್ರತೀಕಾರವಾಗಿ ಇದೀಗ ಇರಾನ್ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಕೋಪಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮಿಸೈಲ್ ದಾಳಿ, ಅಮೆರಿಕದ ಮೇಲೆ ಪ್ರತಿ ದಾಳಿಯನ್ನ ಇದೀಗ ಇರಾನ್ ಮಾಡ್ತಾ ಇರೋದು. ಅಮೆರಿಕದ 560 ಸೈನಿಕರನ್ನ ಈಗಾಗಲೇ ನಾವು ಹತ್ಯೆಗೈದಿದ್ದೇವೆ ಅಂತ